ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಎಡು ಇನ್ಫಾರ್ಮೇಷನ್ ಅಪ್ಡೇಟ್ ಚಾನಲ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಏರೋನಾಟಿಕಲ್ ಇಂಜಿನಿಯರಿಂಗ್ ಈ ಡಿಪ್ಲೊಮಾ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ ಸ್ಟೂಡೆಂಟ್ಸ್ ಯಾರಿಗೆ ಏರ್ಕ್ರಾಫ್ಟ್ ಇಂಡಸ್ಟ್ರಿ ಆರ್ ಏವಿಯೇಷನ್ ಇಂಡಸ್ಟ್ರೀಸ್ನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಸೊ ಏರ್ಕ್ರಾಫ್ಟ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಸೊ ಅದರ ಡಿಸೈನಿಂಗ್ ಯಾವ ಥರ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಯಾವ ಥರ ಮಾಡ್ತಾರೆ, ಅದರ ಮೇಂಟೆನೆನ್ಸ್, ಆಪರೇಷನ್, ಅರ್ತ್ ಅಟ್ಮಾಸ್ಫಿಯರ್, ಇದರೆಲ್ಲರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಏವಿಯೇಷನ್ ಇಂಡಸ್ಟ್ರಿಗೆ ನಾವು ಎಂಟ್ರು ಆಗಬೇಕು ಅಂತ ಅಂದ್ಕೊಂಡವರಿಗೆ ಈ ಕೋರ್ಸು ಹೇಳಿ ಮಾಡಿಸಿರೋ ಕೋರ್ಸ್ ಥರ ಆಗಿರುತ್ತೆ. ಸೊ ನೀವು 10th ಪಾಸ್ ಆಗಿದ್ರೆ ಅಥವಾ 12th ಪಾಸ್ ಆಗಿದ್ರೆ ಈ ಕೋರ್ಸ್ನ ನೀವು ಮಾಡ್ಕೋಬಹುದು. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಡಿಮಾಂಡಿಂಗ್ ಕೋರ್ಸ್. ಒಂದು ಪ್ರೊಜೆಕ್ಷನ್ ಪ್ರಕಾರ 2033ನಲ್ಲಿ India will be the third largest domestic market in aviation industry. So, ಆ ಥರ ಆದಾಗ there will be a high demand for technicians and the assistant engineers. ಸೊ ಇವರಿಗೆ ತುಂಬ ಡಿಮಾಂಡ್ ಇರುತ್ತೆ. ಸೊ ನೀವೇನಾದರೂ 10th ಪಾಸ್ ಆಗಿದ್ರೆ ವಿತ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, 10th ಕಂಪಲ್ಸರಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ನಿಮಗೆ 45% ಬಂದಿದ್ರೆ ನೀವು ಈ ಕೋರ್ಸ್ನ ಮಾಡ್ಕೋಬೋದು. ಸೊ ಈ ಕೋರ್ಸ್ನಲ್ಲಿ ನೀವೇನೇನು ಕಲಿತೀರಾ ಅಂತೇಳಿ ನೋಡೋದಾದರೆ, ನೋಡಿ ನೀವು ಈ ಕೋರ್ಸಲ್ಲಿ ಆ್ಯಕ್ಚುಲ್ ಆಗಿ ನಿಮಗೆ ಒಂದು ಕ್ಲಾಸ್ ರೂಮ್ ಟ್ರೈನಿಂಗ್ ಇರುತ್ತೆ, ಪ್ಲಸ್ ನಿಮಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೂಡ ಇಲ್ಲಿ ಕೊಡ್ತಾರೆ. ಸೊ ಇಲ್ಲಿ ಏರೋಡೈನಮಿಕ್ಸ್ ಬಗ್ಗೆ ನಿಮಗೆ ಹೇಳ್ಕೊಡ್ತಾರೆ. ದ್ಯಾಟ್ ಇಸ್ ಏರ್ ಫ್ಲೋ ಯಾವ ಥರ ಆಗುತ್ತೆ, ಫೋರ್ಸ್ ಯಾವ ಥರ ಬರುತ್ತೆ, ಆ್ಯಂಡ್ ಏರ್ಕ್ರಾಫ್ಟ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ಕೊಡ್ತಾರೆ. ಲೈಕ್ ಅದ್ರ ವಿಂಗ್ಸ್ ಯಾವ ಥರ ವರ್ಕ್ ಮಾಡುತ್ತೆ, ಅದ್ರ ಮೇಂಟೆನೆನ್ಸ್ ಯಾವ ಥರ ಮಾಡಬೇಕು, ಲ್ಯಾಂಡಿಂಗ್ ಗೇರ್ ಯಾವ ಥರ ಇರುತ್ತೆ, ಆ್ಯಂಡ್ ಇದರಲ್ಲಿ ಜೆಟ್ ಪಿಸ್ಟಾನ್ ಇಂಜಿನ್ಸ್ ಯಾವ ಥರ ವರ್ಕ್ ಮಾಡುತ್ತೆ, ಆ್ಯಂಡ್ ಏರ್ಕ್ರಾಫ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅದರ ನ್ಯಾವಿಗೇಷನ್ ಯಾವ ಥರ ಮಾಡ್ತಾರೆ, ರೇಡಿಯೋ ಸಿಸ್ಟಮ್ಸ್ ಯಾವ ಥರ ಇರುತ್ತೆ, ಆ್ಯಂಡ್ ಏವಿಯೇಷನ್ ರೆಗ್ಯುಲೇಷನ್ಸ್ ಬಗ್ಗೆ ಕೂಡ ನಿಮಗೆ ಇಲ್ಲಿ ಹೇಳ್ಕೊಡ್ತಾರೆ. ಆ್ಯಂಡ್ ಸೇಫ್ಟಿ ಪ್ರೋಟೋಕಾಲ್ಸ್ ಅಂತ ಏನು ಹೇಳ್ತೀವಿ, ಆ ಪ್ರೋಟೋಕಾಲ್ಸ್ ಬಗ್ಗೆನೂ ಈ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತಾರೆ. ಸೊ ಬೇಸಿಕ್ ಆಗಿ ಇಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಅಪ್ಲೈಡ್ ಸೈನ್ಸ್ ಆ್ಯಂಡ್ ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಒಂದು ಫೌಂಡೇಶನ್ ಲೆವೆಲ್ ಕೋರ್ಸ್ ಆಗಿರುತ್ತೆ. ಸೊ ಇವೆಲ್ಲ ಕೋರ್ ಸಬ್ಜೆಕ್ಟ್ಸ್ ನಿಮಗೆ ಇಲ್ಲಿ ಹೇಳ್ಕೊಡ್ತಾರೆ. ಸೊ ಕಂಪ್ಲೀಟ್ ಡೀಟೇಲ್ ಆಗಿ ಈ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಏರ್ಕ್ರಾಫ್ಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ನಿಮಗೆ ಇಲ್ಲಿ ಹೇಳ್ಕೊಡ್ತಾರೆ. ಮಡ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚೆನ್ನೈನಲ್ಲಿದೆ. ದಿಸ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಗವರ್ಮೆಂಟ್ ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಟ್. ಇದು ಗವರ್ಮೆಂಟ್ ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಟ್ ಆಗಿದೆ. ಸೊ ಬ್ಯಾಂಗ್ಳೂರ್ನಲ್ಲಿ ಕೂಡ ನಿಮಗೆ ಸಾಕಷ್ಟು ಇನ್ಸ್ಟಿಟ್ಯೂಟ್ ಸಿಗುತ್ತೆ. ದಿಸ್ ಇಸ್ ನಾಟ್ ಅ ಪ್ರಮೋಷನ್. ನಿಮಗೆ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ಜಸ್ಟ್ ಕೆಲವೊಂದು ಸಲ ವಿಡಿಯೋನಲ್ಲಿ ಕೇಳ್ತಾ ಇರ್ತೀರಾ, ಅದಕ್ಕೆ ಜಸ್ಟ್ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಬಿಟ್ಟು ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಕೂಡ ಅವೈಲಬಲ್ ಇದೆ. ಸೊ ನೀವು ಅಲ್ಲಿ ಕೂಡ ನೀವೇ ಈ ಕೋರ್ಸ್ನ ಮಾಡ್ಕೋಬೋದು. ಸೊ ಈ ಕೋರ್ಸ್ ನೀವು ಮಾಡಿಕೊಂಡ್ರೆ ಲೈಕ್ ನೀವು ಟಿಪಿಕಲ್ ರೋಲ್ಸ್ ಯಾವ ಥರ ನಿಮಗೆ ಸಿಗುತ್ತೆ ಅಂತೇಳಿ ನೋಡೋದಾದರೆ, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಟೆಕ್ನಿಷಿಯನ್ಸ್, ಕ್ವಾಲಿಟಿ ಕಂಟ್ರೋಲ್ ಅಸಿಸ್ಟೆಂಟ್, ಜೂನಿಯರ್ ಡಿಸೈನ್ ಇಂಜಿನಿಯರ್, ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫ್. ಸೊ ಈ ಥರ ಪೋಸ್ಟ್ ನಿಮಗಿಲ್ಲಿ ಸಿಗುತ್ತೆ. ಸೊ ಈ ಕೋರ್ಸ್ ಮಾಡ್ಕೋಬೇಕು ಅಂತಂದರೆ ವಾಟ್ ಆರ್ ದಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತೇಳಿ ನೋಡ್ಕೊಂಡಾದ್ರೆ, ನೀವು 10th ಪಾಸ್ ಆಗಿರಬೇಕು ಆಸ್ ಟೋಲ್ಡ್, ಆ್ಯಂಡ್ ಮಿನಿಮಮ್ 45% ಎಗ್ರಿಗೇಟ್ ನಿಮಗಿರಬೇಕು. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇಸ್ ಅ ಕಾಮನ್ ಸಬ್ಜೆಕ್ಟ್, ಅದರಲ್ಲಿ ಇದ್ದೇ ಇರುತ್ತೆ. ಸಪೋಸ್ ನೀವು 12th ಪಾಸ್ ಆಗಿದ್ದರೆ, ಸೊ 12th ಪಾಸ್ ಆಗಿರೋ ಸ್ಟೂಡೆಂಟ್ಸಿಗೆ PCM ಕಂಪಲ್ಸರಿ ಆಗುತ್ತೆ. ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ತೊಗೊಂಡಿರಬೇಕು. ಆ್ಯಂಡ್ ನೀವು ಈ 12th ಪಾಸ್ ಆಗಿದ್ದರೆ ಡೈರೆಕ್ಟ್ ನಿಮಗೆ ಸೆಕೆಂಡ್ ಇಯರ್ನಲ್ಲಿ ಅಡ್ಮಿಷನ್ ಸಿಗುತ್ತೆ. ಆರ್ ನೀವು ITI ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಸೊ ಈ ಇಟ್ ಈಸ್ ಅ 3 years ಕೋರ್ಸ್ ಅಂತಂದರೆ 6 ಸೆಮಿಸ್ಟರ್ಸ್ ಆಗಿರುತ್ತೆ. ಅಡ್ಮಿಷನ್ ಪ್ರೋಸೆಸ್ ಅಂತಂದರೆ ಮೆರಿಟ್ ಬೇಸ್ಡ್ ಕೂಡ ಇರುತ್ತೆ. ಕೆಲವೊಂದು ಇನ್ಸ್ಟಿಟ್ಯೂಟ್ಸಲ್ಲಿ ಅವ್ರದ್ದೇ ಆದ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಈ ಎಂಟ್ರೆನ್ಸ್ ಎಕ್ಸಾಮ್ ಬಂದುಬಿಟ್ಟು AME CET ಅಂತ ಹೇಳಿ, ಅಂತಂದರೆ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ ಕಂಡಕ್ಟ್ ಮಾಡ್ತಾರೆ. ಸೊ ಈ ಟೆಸ್ಟ್ ನೀವು ಕೆಲವೊಂದು ಇನ್ಸ್ಟಿಟ್ಯೂಟ್ನಲ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಈ ಟೆಸ್ಟ್ ಬರೆದು ನೀವು ಕ್ಲಿಯರ್ ಆದರೆ ನಿಮಗೆ ಅಡ್ಮಿಷನ್ ಸಿಗುತ್ತೆ. ಕೆಲವೊಂದು ಇನ್ಸ್ಟಿಟ್ಯೂಟ್ನಲ್ಲಿ ಆಸ್ ಟೋಲ್ಡ್ ಮೆರಿಟ್ ಬೇಸ್ ಮೇಲೆ, ಅಂತಂದರೆ ನಿಮ್ಮ 10th ಆ್ಯಂಡ್ PUC ರಿಸಲ್ಟ್ ಮೇಲೆ ನಿಮಗೆ ಅಡ್ಮಿಷನ್ ಸಿಗುತ್ತೆ. ಸೊ ಈ ಕೋರ್ಸ್ ಮಾಡಿಕೊಂಡ್ರೆ ನಿಮಗೆ ಫ್ರೆಷರ್ಸ್ ಆಗಿದ್ದರೆ ನಿಮಗೆ 2.5 lakhs ಪರ್ ಆ್ಯನಮ್ ಟು 4 lakhs ಪರ್ ಆ್ಯನಮ್ ನಿಮಗೆ ಸಿಗುತ್ತೆ. ಮುಂದೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ 6 lakhs to 10 lakhs ಪರ್ ಆ್ಯನಮ್ ನಿಮಗೆ ಸಿಗುತ್ತೆ. ಪ್ಲಸ್ ಈ ಕೋರ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಅಡಿಷ್ನಲ್ ಸರ್ಟಿಫಿಕೇಟ್ಸ್ ಕೋರ್ಸ್ ಕೂಡ ಮಾಡ್ಕೋಬೋದು. ಲೈಕ್ DGCA ಆರ್ EASA ಮಾಡಲ್ಸ್ ಅಂತೇಳಿ ಇರುತ್ತೆ. ಸೊ ಆ ಸರ್ಟಿಫಿಕೇಷನ್ ಕೋರ್ಸ್ ಕೂಡ ನೀವು ಅಡಿಷ್ನಲ್ ಬೇಕು ಅಂತಂದರೆ ನೀವು ಅದನ್ನು ಮಾಡ್ಕೋಬೋದು. ಈ ಕೋರ್ಸ್ ಮಾಡಿಕೊಂಡ್ರೆ ನಿಮಗೆ ಯಾರು ರಿಕ್ರೂಟ್ ಮಾಡ್ಕೋತಾರೆ ಅಂತ ಹೇಳಿ ನೋಡೋದಾದರೆ, ಟಾಪ್ ಪಬ್ಲಿಕ್ ಸೆಕ್ಟರ್ಸ್ ಯೂನಿಟ್ಸ್ ಆದರೆ HAL, ISRO ಆ್ಯಂಡ್ DRDO ಇವರು ನಿಮಗೆ
ರಿಕ್ರೂಟ್ ಮಾಡ್ಕೋತಾರೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ನೀವು ಪ್ರೈವೇಟ್ ಏರ್ಲೈನ್ಸ್ನಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಲೈಕ್ ಇಂಡಿಯಾ ಗೋ ಆರ್ ಇಂಡಿಯಾ ಏರ್ಲೈನ್ಸ್ ಆರ್ ಏರ್ ಬಸ್ ಇಂಡಿಯಾ, ಸಾಕಷ್ಟು ಪ್ರೈವೇಟ್ ಏರ್ಲೈನ್ಸ್ ಇರುತ್ತೆ, ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ದಿಸ್ ಕೋರ್ಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಅಪ್ಕಮಿಂಗ್ ಕೋರ್ಸ್. ಈ ಕೋರ್ಸಿಗೆ ತುಂಬ ಡಿಮಾಂಡ್ ಇದೆ ಮಾರ್ಕೆಟ್ನಲ್ಲಿ. ಸೊ ನಿಮಗೇನಾದರೂ ಈ ಏರ್ಕ್ರಾಫ್ಟ್, ಏರ್ ಇಂಜಿನಿಯರಿಂಗ್, ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಈ ಕೋರ್ಸ್ನ ಮಾಡ್ಕೋಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಕೋರ್ಸ್. ಆ್ಯಂಡ್ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಾಕಷ್ಟು ವೀಡಿಯೋಸ್ ನಿಮಗೆ ಕೋರ್ಸಸ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಕೋರ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಯಾವುದೇ ಒಂದು ಹೊಸ ಕೋರ್ಸ್ ಬಗ್ಗೆ ನಾನು ವಿಡಿಯೋ ಮಾಡ್ತಾರೆ, ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ ಇಟ್ಕೊಳ್ಳಿ. ಸೊ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಸಿಗುತ್ತೆ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಕೋರ್ಸ್.